ನಟ ಯಶ್ ಕಾರನ್ನ ತಪಾಸಣೆ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು. ವಿರೂಪಾಕ್ಷಪುರ ಗ್ರಾಮದ ಚೆಕ್ ಪೋಸ್ಟ್ನಲ್ಲಿ ಕಾರನ್ನ ನಿಲ್ಲಿಸಿ ಚೆಕ್ ಮಾಡಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಪುರ ಗ್ರಾಮದ ಚೆಕ್ ಪೋಸ್ಟ್. ಗ್ರಾಮಗಳಿಗೆ ಪ್ರಚಾರಕ್ಕೆ ತೆರಳುವ ವೇಳೆ ಯಶ್ ಕಾರನ್ನ ಪರಿಶೀಲಿಸಿದ್ದಾರೆ. ಕಾರಿನ ಡ್ಯಾಶ್ ಬೋರ್ಡ್ ಮತ್ತು ಒಳಭಾಗದಲ್ಲಿ ಏನೇನಿದೆ ಅಂತ ಹೇಳಿ ಚೆಕ್ ಮಾಡಿದ್ದಾರೆ. ಕಾರಿನ ಸಂಖ್ಯೆ, ಕಾರು ಹೋಗ್ತಿರುವ ಮಾರ್ಗದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಚೆಕ್ ಪೋಸ್ಟ್ನಲ್ಲಿದ್ದಂತಹ ಚುನಾವಣಾ ಕರ್ತವ್ಯದಲ್ಲಿದ್ದಂತಹ ಅಧಿಕಾರಿಗಳು ಈ ರೀತಿಯಾಗಿ ಯಶ್ರ ಕಾರನ್ನ ಕೂಡ ಬಿಡದೆ ಚೆಕ್ ಮಾಡಿದ್ದಾರೆ. ಏನೋ ನಾನು ಯಾವ ಓಪನ್ ಚಾಲೆಂಜ್ ಕೂಡ ಕೊಟ್ಟಿಲ್ಲ, ನನಗೆ ಗೊತ್ತಿಲ್ಲ ಅಂತ KR ನಗರದ ಬ್ಯಾಡ್ರಹಳ್ಳಿಯಲ್ಲಿ ನಿಖಿಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಲೈವ್ ಆಗಿ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದೀನಿ, ನಾನು ಜನರಿಗೆ ಉತ್ತರವನ್ನ ಕೊಡಬೇಕು, ಬೇರೆ ಯಾರಿಗೂ ಅಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿಖಿಲ್ರನ್ನ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಸುಮಲತಾ ಅವರು ಕರೆದಿದ್ರು. ಬಹಿರಂಗವಾಗಿ ಡಿಬೇಟ್ ಮಾಡೋಣ, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ, ಯಾರ ಜ್ಞಾನ ಇದೆ ಯಾರಿಗೆ ಜ್ಞಾನ ಇಲ್ಲ ಅಂತ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನ ಸುಮಲತಾ ಹೇಳಿದ್ರು. ಅದಕ್ಕೆ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಾನೇನು ಚಾಲೆಂಜ್ ಹಾಕಿಲ್ಲಪ್ಪ, ನಾನು ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದೀನಿ, ನಾನು ಬೇರೆ ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ನಾನು ಜನರಿಗೆ ಉತ್ತರ ಕೊಟ್ಟರೆ ಸಾಕು ಅನ್ನುವಂಥ ಮಾತನ್ನ ನಿಖಿಲ್ ಕುಮಾರ್ ಸುಮಲತಾ ಅವರ ಈ ಒಂದು ಪಂಥಾಹ್ವಾನಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಸಮಯ ವ್ಯರ್ಥ ಮಾಡದೆ ಪ್ರಚಾರ ಮಾಡಲು ಹೇಳಿ ಅಂತ ಹೇಳಿದ್ದಾರೆ. ಡಿಬೇಟಿಗೆ ಕರೆದಿದ್ದು ಸುಮಲತಾ ಅವರು, ಅದಕ್ಕೆ ನಿಖಿಲ್ ಹೇಳ್ತಿದ್ದಾರೆ ಸಮಯ ವ್ಯರ್ಥ ಮಾಡದೆ ಪ್ರಚಾರ ಮಾಡಲು ಹೇಳಿ, ಜನರ ಪ್ರೀತಿ ವಿಶ್ವಾಸ ಗಳಿಸಲಿ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ. KR ನಗರದ ಬ್ಯಾಡ್ರಹಳ್ಳಿಯಲ್ಲಿ ನಿಖಿಲ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಬನ್ನಿ ಹಾಗಾದ್ರೆ ಸುಮಲತಾ ಅವರ ಬಹಿರಂಗ ಚರ್ಚೆಯ ಆಹ್ವಾನ ಏನಿದೆ, ಡಿಬೇಟ್ಗೆ ಏನು ಅವರು ಇನ್ವೈಟ್ ಮಾಡಿದ್ದಾರೆ, ಅದಕ್ಕೆ ನಿಖಿಲ್ ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬರೋಣ. ನಾನೇನು ಓಪನ್ ಚಾಲೆಂಜ್ ಏನು ಕೊಟ್ಟಿಲ್ಲಪ್ಪ. ಯಾವ ಓಪನ್ ಚಾಲೆಂಜ್ ಕೊಟ್ಟಿದ್ದೀನಿ? ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ನಾನು ಓಪನ್ ಚಾಲೆಂಜು ಗೀಪನ್ ಚಾಲೆಂಜು ನನಗೆ ಇವೆಲ್ಲ ಗೊತ್ತಿಲ್ಲ. ನಾನು ಲೈವ್ ಆಗಿ ಇವತ್ತು ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ತಂದೆ ತಾಯಂದ್ರು ನನಗೆ ಸಮಸ್ಯೆಗಳ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ಐ ಆಮ್ ಆನ್ಸರಬಲ್ ಟು ದೆಮ್, ಐ ಆಮ್ ನಾಟ್ ಆನ್ಸರಬಲ್ ಟು ಎನಿ ಒನ್ ಫಾರ್ ದಟ್ ಮ್ಯಾಟರ್. ಆಯ್ತಾ? 18ನೇ ತಾರೀಕುವರೆಗೂ ಸಮಯ ವ್ಯರ್ಥ ಮಾಡಿದಿರಾ, ದಯವಿಟ್ಟು ಪ್ರಚಾರ ಮಾಡಕ್ಕೆ ಹೇಳಿ, ಹೋಗಿ ಜನಗಳ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಕ್ಕೆ ಹೇಳಿ, ಆಮೇಲೆ ಮಾತಾಡಿ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಪ್ರಚಾರ ಮಾಡದಿರಲು ನಿರ್ಧಾರವನ್ನ ಮಾಡಿದ್ದಾರೆ ಮಾಜಿ ಶಾಸಕ ರಮೇಶ್ ಬಾಬು. ಬೆಂಬಲಿಗರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಅರಕೆರೆ ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ಬೆಂಬಲಿಗರು ನಿರ್ಧಾರವನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮ ರಮೇಶ್ ಬಾಬು ಬಂಡಿಸಿದ್ದೇಗೌಡ ನಿವಾಸದ ಬಳಿ ನಡೆದಂತಹ ಸಭೆ. ಶ್ರೀರಂಗಪಟ್ಟಣದಲ್ಲಿ ಪ್ರಚಾರದ ವೇಳೆ ಅವಹೇಳನಕಾರಿ ಮಾತು ಆಡಿದ್ದಾರೆ. ರಮೇಶ್ ಬಾಬು ಬಗ್ಗೆ HD ದೇವೇಗೌಡ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥ ಆರೋಪ. ಇದರಿಂದ ಕಾಂಗ್ರೆಸ್ಗೇನೆ ಈ ಭಾಗದಲ್ಲಿ ಅಪಮಾನವಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಮೇಶ್ ಬಾಬು ಮನೆ ಮುಂದೆ ಕೈ ಕಾರ್ಯಕರ್ತರು ಧರಣಿಯನ್ನ ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ JDS ಪರವಾಗಿ ಅಂದ್ರೆ ನಿಖಿಲ್ ಕುಮಾರ್ ಪರವಾಗಿ ನಾವು ಪ್ರಚಾರವನ್ನ ಮಾಡಲ್ಲ ಅಂತ ಹೇಳಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಿಖಿಲ್ ಬೆಂಬಲಿಸಿ ಪ್ರಚಾರ ಮಾಡದಿರಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರ ಬೆಂಬಲಿಗರು. ದೇವೇಗೌಡರು ಮಾತನಾಡ್ತಾ ರಮೇಶ್ ಬಾಬು ಬಂಡಿಸಿದ್ದೇಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ, ಹೀಗಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಅಪಮಾನವಾಗಿದೆ ಅಂತ ಆರೋಪಿಸಿ ಇಲ್ಲಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರ ಮಾಜಿ ಶಾಸಕರು ಇವರ ಬೆಂಬಲಿಗರು ಈ ರೀತಿಯಾಗಿ ನಿರ್ಧಾರಕ್ಕೆ ಬಂದಿರುವಂಥದ್ದು. ಯಾವುದೇ ಕಾರಣಕ್ಕೂ ನಿಖಿಲ್ ಪರ ಪ್ರಚಾರ ನಾವು ಮಾಡಲ್ಲ ಅಂತ ಹೇಳಿ ಧರಣಿಯನ್ನ ಕೂಡ ಮಾಡಿದ್ದಾರೆ. ಇವ್ರ ಕುಟುಂಬ ಅವ್ರಿಗೆ ನಿಷ್ಠೆಯಾಗಿದ್ಕೊಂಡು ಬಂದ್ರು, ಇವ್ರಿಗೆ ಏನೂ ಬೆನಿಫಿಟ್ ಆಗ್ಲಿಲ್ಲ. ಇವ್ರಿಗೆ ಬೆನಿಫಿಟ್ ಆಗ್ತಿದ್ಮೇಲೆ ನಮ್ಮ ಕ್ಷೇತ್ರಕ್ಕೂ ಬೆನಿಫಿಟ್ ಆಗ್ಲಿಲ್ಲ. ನಿಮ್ಗೆ ಚೆನ್ನಾಗಿ ಗೊತ್ತು, ಯಾವ ಎಕ್ಸ್ಟ್ರಾ ಗ್ರಾಂಟ್ ಕೊಡ್ಲಿಲ್ಲ, ಏನು ಇಲ್ಲ. ಇವ್ರು 2020 ಮ್ಯಾಚ್ ಆಡಿದ್ರಲ್ಲ ಯಡಿಯೂರಪ್ಪನವ್ರ ಹತ್ರ, ಅವಾಗ್ಲೂ ಇವ್ರಿಗೆ ಏನು ಕೊಡ್ಲಿಲ್ಲ ಗ್ರಾಂಟು. ನಿಮ್ಗೂ ಎಲ್ಲ ಚೆನ್ನಾಗಿ ಗೊತ್ತಿರೋದೇ ವಿಷಯ. ಬಾಬಣ್ಣವ್ರು ಒಳ್ಳೆತನಕ್ಕೆ ಅವರ ಇದಕ್ಕೋಸ್ಕರ ನಾವೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದಿದೀವಿ, ಮುಂದೇನೂ ಸಹ ಸಪೋರ್ಟ್ ಮಾಡ್ತೀವಿ. ಅದನ್ನ ಇಟ್ಕೊಂಡು ವಂಶದ ರಾಜಕಾರಣ ಮಾಡಲ್ಲ ಜನ ಬಲವಂತ ಮಾಡಿ ಎಲೆಕ್ಷನ್ ನಿಲ್ಸಿದ್ದಾರೆ ನನ್ನ ಮೊಮ್ಮಗನ್ನ ಅಂತ ಹೇಳ್ಕೊಂಡು ಅವ್ರಿಗೆ ಯಾವಾಗ ಅನುಮಾನ ಕಾಡಕ್ ಶುರು ಆಯ್ತು, ಮೊಮ್ಮಗ ಸೋಲ್ತಾನೆ ಅಂದ ತಕ್ಷಣ ಅವರಂತ ಹಿರಿ ಮನುಷ್ಯ ವಂಶಸ್ಥನಲ್ಲ, ನನ್ನ ಪಕ್ಕ ಕೂತಿರೋ ವಂಶಸ್ಥ ಅಂತ ಹೇಳಿದ್ರೆ ಇವ್ರಿಗೆ ಮೋಸ್ಟ್ಲಿ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ. ಇವ್ರ ತಂದೆಯವರು 3 ಸಲ ಪಕ್ಷ ವಿರೋಧಿ ಕೆಲಸ ಮಾಡಿದ್ರು. ಅವ್ರು ಯಾರನ್ನ ವಂಶಸ್ಥರು ಅಂದ್ರು, ಅವ್ರ ತಂದೆಯವರು 3 ಸಲ ಪಕ್ಷ ವಿರೋಧಿ ಕೆಲಸ ಮಾಡಿದ್ರು. ಇವರು 2 ಸಲ ಪಕ್ಷ ವಿರೋಧಿ ಕೆಲಸ ಮಾಡಿದ್ರು. ಇದ್ದಿದ್ದ ಪಕ್ಷಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು, KPCC ಮೆಂಬರ್ ಅನ್ಕೊಂಡೆ ಎಲೆಕ್ಷನ್ ನಿಂತ್ಕೊಂಡ್ರು ಪಾರ್ಟಿ ಕ್ಯಾಂಡಿಡೇಟ್ ವಿರುದ್ಧ. ಅದೇಂಗ ಅವ್ರ ವಂಶ
ಇನ್ನು ಹೊಸಹಳ್ಳಿಯಲ್ಲಿ ಪ್ರಚಾರ ವೇಳೆ ಸಿಎಂ ಕುಮಾರಸ್ವಾಮಿ ಭಾವುಕರಾಗಿದ್ದಾರೆ. ಯಾವುದೇ ಅಪಪ್ರಚಾರಕ್ಕೆ ಕಿವಿಗೊಡದಂತೆ ಸಿಎಂ ಮನವಿ ಮಾಡಿದ್ದಾರೆ. 5 ವರ್ಷ ಸುಭದ್ರ ಸರ್ಕಾರ ನಡೆಸಲು ನನಗೆ ಸಹಕಾರ ಕೊಡಿ ಅಂತ ಹೇಳಿದ್ದಾರೆ. ನನ್ನನ್ನು ಸೋಲಿಸಿ ಸರ್ಕಾರ ತೆಗೆಯಲು ಹುನ್ನಾರ ನಡೆದಿದೆ. ನಾವೇ ಬೆಳೆಸಿದವರು ನಮ್ಮನ್ನ ಮುಗಿಸಲು ಹೊರಟಿದ್ದಾರೆ. ನಮ್ಮನ್ನ ಮುಗಿಸಲು ಬಿಜೆಪಿ, ಕೆಲ ಕಾಂಗ್ರೆಸ್ ಮುಖಂಡರು, ರೈತ ಸಂಘದವರು ಹುನ್ನಾರ ನಡೆಸಿದ್ದಾರೆ. ಹೊಸಹಳ್ಳಿಯಲ್ಲಿ ಪುತ್ರ ನಿಖಿಲ್ ಪರ ಪ್ರಚಾರ ಮಾಡ್ತಾ ಕುಮಾರಸ್ವಾಮಿ ಈ ರೀತಿಯಲ್ಲ ಇವತ್ತು ಭಾವುಕರಾಗಿ ಮಾತನಾಡಿದ್ದಾರೆ. ಕಟಿಂಗ್ ಶಾಪ್ ಕುಮಾರ್ ನೆನ್ನೆ ಬರಕ್ ಹೇಳಿದ್ದೆ. ಮೊನ್ನೆ ನಾನು ಹೋಗಬೇಕಾದ್ರೆ ರಸ್ತೆಯಲ್ಲಿ ಆ ಮಗು ಕರ್ಕೊಂಡ್ ಬಂದಿದ್ರು. ನಾನು ಕೇಳಿದೆ, ಅದು ಇಂದ ಓಡ ಬಂದ್ರು ನಿಲ್ಲಿಸಿ ಕೇಳಿದೆ, ಏನವ ಏನ್ ತೊಂದರೆ ಅಂತ.